ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಖಂಡಿತವಾಗೂ ಮಾಡಿ. ಈ ಸಿನಿಮಾ ಖಂಡಿತ ಚೆನ್ನಾಗಾಗುತ್ತೆ. ಈ ಸಿನಿಮಾದ ಇನ್ನೊಂದು ಹೇಳಬೇಕು, ಈ ಸಿನಿಮಾ ನಾವು ಯಾರಿಗೂ ಜಾಸ್ತಿ ತೋರಿಸಿಲ್ಲ. ನಮ್ಮ ಹೇಳಿದ್ರಲ್ಲ ಪ್ರಮೋದ್ ಮರವಂತ ಅವರು ನೋಡಿದ್ರು, ದಿನಕರ್ ತೂಗ್ದೀಪ್ ಅವರು ಈ ಸಿನಿಮಾನ ನಾನು ಯಾಕೆಂದರೆ ತುಂಬ ವರ್ಷದಿಂದ ಸ್ನೇಹಿತರವರು, ಅವ್ರು ಇವತ್ತು ಬರಬೇಕಿತ್ತು, ಅವ್ರದ್ದು ಯಾವುದೋ ಸ್ಕ್ರಿಪ್ಟ್ ವರ್ಕ್ ಮೇಲೆಲ್ಲ ಆಚೆ ಹೋಗಿದ್ದಾರೆ. ಅವ್ರನ್ನ ನಾವು ಕರ್ಸೋದಕ್ಕಿಂತ ಮುಂಚೆ ಎಡಿಟಿಂಗ್ ರೂಮಲ್ಲಿ ಇನ್ನೂ ಇದಾಗಿದ್ದಿರಲ್ಲ, ಏನು ನಿಮಗೆ ಫ್ರೀ ರೆಕಾರ್ಡಿಂಗ್ ಆಗಿರಲಿಲ್ಲ. ಈಗ ಹೇಳ್ತಿರೋದು ನಾನು 3 ತಿಂಗಳ ಕಥೆ ಇದು. ಅವ್ರನ್ನ ಕರೆದೆ, ದಿನಕರ್ ಬನ್ನಿರಿ ಒಂದು ಸಿನಿಮಾ ನೋಡಿ ಏನು ಅನಿಸುತ್ತೆ ಅಂತ. ನಾನು ಕರೆಯೋಷ್ಟೊತ್ತಿಗೆ ಯೋಚನೆ ಮಾಡಿ ಕರೆದೆ. ಯಾಕೆಂತಂದ್ರೆ ಒಂದು ಪಕ್ಷ ಚೆನ್ನಾಗಿದೆ ಅಂತಂದರೆ ಈ ಮನುಷ್ಯ ಚೆನ್ನಾಗಿದೆ ಅಂತಾರೆ, ಚೆನ್ನಾಗಿಲ್ಲ ಅಂತಂದ್ರೆ ಮಕ್ಕದ ಮೇಲೆ ಹೊಡೆದಂಗೆ ನಿಮಗೆ ಎಂತ ಕರಿಬೇಕಿತ್ತು, ಆಲ್ರೆಡಿ ಸೋತಿ ಸಾಕಾಗಲ್ವಾ ಅಂತ ಹೇಳಿ ಮಕ್ಕದ ಮೇಲೆ ಹೊಡೆದಂಗೆ ಹೇಳೋಗೋರು. ಹೊರಗಡೆನೂ ಕೂಡ ಟಾಕ್ ಆಗೋಗ್ಬಿಡುತ್ತೆ, ಏನು ಮಾಡೋದು ಅಂತೇಳಿ ಆಗಲಿ ಏನೋ ಒಂದು ದೈವ್ರ ಮೇಲೆ ಭಾರ ಕರೆಸ್ದೆ. ಬಂದರು, ಸಿನಿಮಾ ನೋಡಿದ್ರು. ನೀವು ನಂಬಲ್ಲ, ದಿನಕರ್ ಅವರು ಹೊಗಳೋದು ತುಂಬ ಕಡಿಮೆ. ಸತ್ವಾಗಲೂ ನಿಮ್ಮೆಲ್ಲರಿಗೂ ಗೊತ್ತಿದೆ, ದಿನಕರ್ ಯಾರನ್ನೂ ಹೊಗಳಲ್ಲ, ಏನಾರಿದ್ರೆ ಮಕ್ಕದ ಮೇಲೆ ಹೊಡೆದಂಗೆ ಹೇಳೋದು. ಅವರಲ್ಲಿ ಒಂದು ಗುಣ, ಯಾರಿಗೂ ಅನ್ಯಾಯ ಮಾಡಬೇಕು ಮೋಸ ಮಾಡಬೇಕು ಅನ್ನೋದಿರಲ್ಲ, ಯಾರನ್ನೂ ಹೊಗಳಿ ಅವರಿಂದ ಏನೂ ಆಗಬೇಕು ಅನ್ನೋದು ಅವ್ರಿಗಿರಲ್ಲ. ಹಾಗಾಗಿ ನೋಡಿದ್ರು, ನೀವು ನಂಬಲ್ಲ, ಒಂದು 200 ಜನಕ್ಕೆ ಹೆಚ್ಚು ಕಡಿಮೆ ಅವರು ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅನ್ನೋದನ್ನು ತುಂಬ ಜನ ಕೇಳಿದ್ರು. ಅದು ಕೂಡ ನಮಗೆ ತುಂಬ ದೊಡ್ಡ ಶಕ್ತಿ ಆಯಿತು. ಲಾಸ್ಟ್ ಟೈಮ್ ಡಾಲಿ ಅವರು ಇರ್ಬೋದು, ಮೊನ್ನೆ ಸುದೀಪ್ ಸರ್ ಬೈಟ್ ಇರ್ಬೋದು, ಎಲ್ಲ ಅವರೇ ಮಾಡಿಸ್ಕೊಟ್ಟಿರೋಂಥದ್ದು. ಯಾಕೆಂದರೆ ಇಲ್ಲೊಂದು ಸಣ್ಣ ಎಕ್ಸ್ಟ್ರಾ ಪುಷ್ ಇಲ್ಲದೆ ನಾವೇನು ಮಾಡೋದಕ್ಕಾಗಲ್ಲ. ಅದು ಆದ ನಂತರ ಈ ಸಿನಿಮಾನ ಜಯಣ್ಣ ಫಿಲ್ಮ್ಸ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಜಯಣ್ಣ ಅವರು ಈಗ ಹೇಗೆ ಅಂತಂದರೆ ಸುಮ್ಮನೆ ಯಾವುದೇದೋ ಸಿನಿಮಾ ಬಂದಿದ್ದೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಲ್ಲ, ಅವ್ರಿಗೂ ಕೂಡ ಒಂದು ಅನಿಸ್ಬೇಕು. ಅದು ಕೂಡ ದಿನಕರ್ ಅವ್ರು ಕರ್ಕೊಂಡೋದ್ರು. ಅವ್ರಿಗೂ ಎಲ್ಲಿ ತನಕ ಕಾನ್ಫಿಡೆಂಟ್ ಇದೆ ಅಂದರೆ ನೀವು ನಂಬಲ್ಲ, ಗಾಂಧಿನಗರದ ಒಂದು ಮುಖ್ಯ ಚಿತ್ರಮಂದಿರ, ನಾನು ಹೆಸರು ಆಮೇಲೆ ಹೇಳ್ತೀನಿ, ಅವರಾಗೆ ನಮ್ಮ ಜಯಣ್ಣ ಹೇಳಿದರು ಮೊನ್ನೆ ಫೋನ್ ಮಾಡಿ, ಗೌರಿ ನಿನ್ನ ಸಿನಿಮಾನೇ ಬೇಕು ಅಂತ ಕೇಳ್ತಾ ಇದ್ದಾರೆ ಕಣ ಅವರು, ಹಾಗಾಗಿ ನೀನು ಖಂಡಿತ ಇದೊಂದು ವಿಚಾರ ಖುಷಿ ಪಡೋದು ಅಂತ. ಅಂದರೆ ನಾನೇನೋ ದೊಡ್ಡ ಗೆಲುವಾಯಿತು ಅಂತ ಹೇಳ್ತಾ ಇಲ್ಲ, ನಮ್ಮೆಲ್ಲರ ಶ್ರಮಕ್ಕೆ ಒಂದು ಬೆಲೆ ಸಿಕ್ಕಿದೆ ಅನ್ನೋದು ಅಷ್ಟೇ ಖುಷಿನ ಹೇಳ್ತಾ ಇರೋದು. ಹಾಗಾಗಿ ಉಳಿದವ್ರ ಬಗ್ಗೆ ಮಾತಾಡಲ್ಲ, ನಮ್ಮ ತಂಡ ತುಂಬ ದೊಡ್ಡದಿದೆ. ಈಗೇನು ಗೊತ್ತಾ, ನಮ್ಮ ಟೆಕ್ನಿಷಿಯನ್ ಬಗ್ಗೆ, ಆರ್ಟಿಸ್ಟ್ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ ಹೊಗಳೋ ಸ್ಟೇಜ್ ಇದಲ್ಲ, ಅದಕ್ಕೊಂದು ಸ್ಟೇಜ್ ಇದೆ. ಸಿನಿಮಾ ಗೆದ್ದರೆ ಖಂಡಿತ ಎಲ್ಲರ ಬಗ್ಗೆನೂ ಮಾತಾಡ್ತೀನಿ. ಈಗ ನನ್ನ ಬಗ್ಗೆ, ನಮ್ಮ ಸಿನಿಮಾದ ಬಗ್ಗೆ ಅದರದ್ದೇನಿದೆ ಅಂತ ಹೇಳಿದ್ದೀನಿ. ಮಾರ್ಚ್ 15ಕ್ಕೆ ರಿಲೀಸ್ ಆಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಖಂಡಿತವಾಗೂ ಸಕ್ಸಸ್ ಆಗಿ ನಿಮ್ಮ ಮುಂದೆ ನಿಲ್ಲುವಂಥ ಪ್ರಯತ್ನ ನಾವು ತಂಡ ಮಾಡ್ತೀವಿ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.